ಏನು ಮಾಡ್ತೀರಾ ಹೇಳಿ? ಒಂದು ಸೇಮ್ ಅದನ್ನೇ ಫೇಲ್ ಆಗಿದ್ದು ಅದನ್ನೇ ಫಸ್ಟ್ ಹೇಳ್ತೀನಿ. ಹಂಗೇನೆ ಶರ್ಟ್ದು ಒಂದು ಸಪ್ರೇಟ್ ಮಾಡ್ಕೊಳ್ಳಿ. ಶಾರ್ಟ್ಸ್ ಮಾಡ್ಕೊತೀನಿ. ಹಾಂ, ಶಾರ್ಟ್ಸ್ ಅದು. ಹಾಯ್ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ಇವತ್ತು ಮಗನ್ನ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಅದು ಫೇಲ್ ಆಗಿರೋದಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಸರ್? ಎಷ್ಟು ಖುಷಿ ಇದೆ ಸರ್ ಇವತ್ತು? ಸರ್ ನನಗೆ ತುಂಬ ಖುಷಿ ಇದೆ. ಅಂದರೆ ಎಲ್ಲರೂ ಅಪ್ಪ ಅಮ್ಮಂದರು ಫೇಲ್ ಆದರೆ ಅವ್ರಿಗೆ ಹೊಡೆಯೋದು ಬಡಿಯೋದು, ಆ ಬೈಕ್ಗೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು, ಮಾಡಿ ಮೇಲಿಂದ ಬಿದ್ದೋಗೋದು, ನೇಣ ಹಾಕ್ಕೊಳ್ಳೋದು, ಇಲ್ಲ ಮನೆ ಬಿಟ್ಟು ಹೊಟ್ಟೋಗೋದು, ಆ ಥರ ಎಲ್ಲ ಮಾಡ್ತಾರೆ. ಅಂದರೆ ಒಂದು ಮಾದರಿ ಅಪ್ಪ ಆಗಿ ನಾನಿವತ್ತು ಅವ್ನು ಬಂದ್ಬಿಟ್ಟು ಒಂದು ವಾರದಿಂದ ಬಂದು 4 ಸಬ್ಜೆಕ್ಟ್ ಒಂದು ಫೇಲ್ ಆಗಿದೆ ಅಂತ ಹೇಳಿದಾಗ, ಅಯ್ಯೋ ಬೇಷ್ ಮಗನೇ ಅಂದ್ಬಿಟ್ಟು ಕೈ ಕೊಟ್ಟೆ. ಅವನು ಹೇಳೋದಕ್ಕೆ ಅಷ್ಟು ಎದುರ್ಕೊಂಡು ಹೇಳ್ದ. ನಾನು ಅವ್ರಿಗೆ ನಕ್ಕೊಂಡು ಹೇಳಿದ್ದಕ್ಕೆ ಅವ್ನಿಗೆ ಆಶ್ಚರ್ಯ ಆಗೋಯ್ತು. ಆದರೆ ನಮ್ಮಪ್ಪನಿಗೆ ಹೇಳ್ಬೇಡ ಅಂದೆ, ಅಂದರೆ ಅವ್ರ ತಾತನಿಗೆ. ಯಾಕಂದರೆ ಅವ್ರಿಗೆ ಇವತ್ತಿಗೂ ಗೊತ್ತಿಲ್ಲ ಇವತ್ತು ಏನಕ್ಕೆ ರೆಡಿಯಾಗಿ ಆಚೆ ಬರ್ತಿದ್ವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗಿದ್ರೆ ಅವನ್ನ ಹೊಡೆದು ಬಡ್ದು ಅಳಿಸೇ ಬಿಟ್ಟಿರೋರು. ನಾನು ಅದರಿಂದ ನಮ್ಮ ಅಪ್ಪನಿಗೂ ಹೇಳಿಲ್ಲ. ನಾನು ಮಾತ್ರ ಅದನ್ನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಇವ್ನಿಗೆ ಹೇಳ್ಬಿಟ್ಟು ಒಂದು ವಾರದಲ್ಲಿ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಇವತ್ತು ಒಂದು 300 ಜನಕ್ಕೆ ಫಸ್ಟ್ ಟೈಮ್ ಇನ್ ವರ್ಲ್ಡ್ ಅಂತಲೇ ಹೇಳ್ಬೋದು ಫೇಲ್ ಆಗಿರೋದಕ್ಕೆ ಪಾರ್ಟಿ ಹೆಸರು ಹೆಂಗೆ ಬಂತು ಸರ್ ನಿಮಗೆ? ಅಲ್ಲ, ಥಾಟ್ ಅಂದರೆ ಸರ್ ಇವಾಗ ಒಂದು ಎಂಕರೇಜ್ ಮಾಡೋಕ್ಕೆ ಸರ್. ಇವಾಗ ಫೇಲ್ ಆದರೆ ಎಲ್ಲರೂ ಮಕ್ಕಳುಗಳು ಎದುರ್ಕೊಳ್ತಾರೆ. ಅಪ್ಪ ಅಮ್ಮಂದ್ರಿಗೆ ಹೇಳೋಕ್ಕೆ, ಮನೆಗೆ ಒಳಗೆ ಹೋಗೋಕ್ಕೆ, ಮಾಸ್ಕ್ ಕಾರ್ಡ್ ತೋರ್ಸೋಕ್ಕೂ ಎದುರ್ಕೊಳ್ತಾರೆ. ಆದರೆ ನಾನು ಬಂದು ಆ ಥರ ಇಲ್ಲ. ಯಾಕಂದರೆ ನಾನು ಇವನ್ನ ಮೂವಿಗೆ ಬಿಡಬೇಕು ಅಂತಿದ್ದೆ. ಇವಾಗ ಒಂದು ಗುಡ್ ನ್ಯೂಸ್ ಏನಂದರೆ ಝೀಯಲ್ಲಿ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ. ಇವಾಗ ಅದು ಒಂದು 3-4 ಮಂತ್ಸ್ ಆಚೆ ಹೋಗ್ಬೇಕಾಗತ್ತೆ. ಇಂಡಿಯಾ ಬಿಟ್ಟು ಆಚೆನೋ ಇಲ್ಲ ಇಂಡಿಯಾ ಒಳಗೆ ಮಾಡ್ತಾರೋ ಗೊತ್ತಿಲ್ಲ. ಆಚೆ ಅದು ಶೂಟ್ಗೆ ಹೋಗ್ಬೇಕಾಗತ್ತೆ. ಅವಾಗ ಏನಂದರೆ ಓದ್ತಾ ಇದ್ದರೆ ಅವಾಗ ಕಳ್ಸೋಕ್ಕೆ ಹೊಟ್ಟೆ ಉರಿಯುತ್ತೆ. ಅವನು ಓದ್ತಾ ಇದ್ದಾನೆ, ಅಯ್ಯೋ ಹಿಂಗಪ್ಪ ಕಾಲೇಜ್ನ ಲೈಫ್ ಹಾಳು ಮಾಡ್ಬಿಟ್ಟು ಕಳಿಸೋದು ಅಂತ. ಇವಾಗ ಅವನಾಗೋನೇ ಫೇಲ್ ಆದ 4 ಸಬ್ಜೆಕ್ಟು. ಆ ಖುಷಿಗೆ ಇವಾಗ ನಾನು ಎಲ್ಲಿ ಬೇಕಾದ್ರೂ ಬಿಡ್ಬೋದು ಅವನ್ನ. ಈಗ ರಿಯಾಲಿಟಿ ಶೋಗೂ ಕಳಿಸ್ತಾ ಇದ್ದೀನಿ. ಅದರಿಂದ ಬರ್ತಿದ್ದಂಗೆ ಅನುಪಮ್ ಖೇರ್ದು ಆ್ಯಕ್ಟಿಂಗ್ ಕ್ಲಾಸ್ ಬಾಂಬೆಗೆ ಹಾಕ್ಬಿಟ್ಟು ಟ್ರೈನಿಂಗ್ ಮಾಡಿ ಅದೆಲ್ಲ ಆಗ್ತಿದ್ದಂಗೆ. ಅಂದರೆ ಇವನಿಗೊಂದು ಸ್ಟೇಜ್ ಫಿಯರ್ ಅನ್ನೋದಿದೆ. ಅದೆಲ್ಲ ಈಗ ರಿಯಾಲಿಟಿ ಶೋಗೆ ಹೋದರೆ ಹೊಟ್ಟೋಗುತ್ತೆ. ಅದಾಗಿ ಆಚೆ ಬರ್ತಿದ್ದಂಗೆ ನಾನು ಒಂದು 6 ಮಂತ್ಸ್ ಅಲ್ಲಿ ಕೋರ್ಸ್ ಮಾಡಿಸ್ಬಿಟ್ಟು ಆಮೇಲೆ ಅವನ್ನ ಕನ್ನಡ, ತೆಲುಗು, ಆಮೇಲೆ ಹಿಂದಿ 3 ಲ್ಯಾಂಗ್ವೇಜಲ್ಲಿ ಅವನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ಬೇಕಂತ ಇದ್ದೀನಿ. ಸರ್, ನೀವು ಅಂದ್ರೆ ಇಂಡಿಯಾದ ಟಾಪ್ 2 ಹೀರೋನಾಗಿ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು. ಈಗ ರಿಯಾಲಿಟಿ ಶೋ ಕಳಿಸ್ತಿರೋದು ರೀಸನ್ ಸೆಲೆಕ್ಟ್ ಆಗಿದ್ದಾನೆ ಸರ್. ಅದಕ್ಕೆ ಸರ್ ಸೆಲೆಕ್ಟ್ ಆಗಿದ್ದಾನೆ. ಅದರಲ್ಲಿ ಸ್ವಲ್ಪ ಜನ ನನಗೆ ಪರಿಚಯ ಇದ್ರು. ಆಡಿಷನ್ ಇತ್ತು 600. ಹೇಳಿ ಸರ್, ಕಂಟಿನ್ಯೂ ಮಾಡಿ. ಹೊಟ್ಟೋಯ್ತಾ? ಬ್ಯಾಟ್ರಿ ಹೋಯ್ತಾ? ಫ್ಲಾಶ್ ಹಾಕ್ಬಿಡಿ ಯಾರು ಮಾತಾಡ್ತೀನಿ. ಫ್ಲಾಶ್ ಆನ್ ಬರುತ್ತಾ? ಮಾಡಿ. ಫ್ಲಾಶ್ ಆನ್ ಇದೆಯಲ್ಲ ಎಲ್ಲಿ ಕಟ್ ಆಗಿತ್ತು ಹೇಳಿ? ಅದೇ ಇಂಡಿಯಾದ ಟಾಪ್ 2 ಹೀರೋನಾಗಿ ಮಾಡ್ತೀನಿ ಮಗನ ಅಂತ ಹೇಳಿದ್ರಿ. ರಿಯಾಲಿಟಿ ಶೋಗೆ ಕಳಿಸ್ತಿರೋ ರೀಸನ್ ಏನು ಅಂತ? ಸರ್, ಈಗ ನಾನೊಂದು ಹುಚ್ಚೋಯ್ದ್ರು ನ್ಯೂಸ್ ಮಾಡ್ತೀನಿ ಅಂತ ಅಂದಿದ್ದೆ. ನಾನು ಲೆಟ್ರಿಗೆ ತೊಳೆದ್ಬಿಟ್ಟೆ ನ್ಯೂಸ್ ಮಾಡಿದೆ. ಆಮೇಲೆ ಈಗ ಮಗ ಫೇಲ್ ಆದರೆ ಪಾರ್ಟಿ ಕೊಡಿಸ್ತೀನಿ ಇದ್ದಿದ್ದೆ. ಅವತ್ತು ಒಂದು ಎಕ್ಸಾಮೇ ಇನ್ನೂ ಬರೀತಾ ಇದ್ದ. ಆ ಟೈಮಲ್ಲೇ ಹೇಳಿದ್ದೆ ಫೇಲ್ ಆಗಿದ್ದಕ್ಕೆ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ ಅಂದರೆ, ಮಗನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂದರೆ, ನಾನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನನ್ನ ಕೈಲಿ ಮಾಡೋ ಕೆಪಾಸಿಟಿ ಇಲ್ಲ ಅಂತನ ಸರ್. ನಾನೊಂದು ಇರುವೆಷ್ಟು ಈಸಿಯಾಗಿ ಅವನ್ನ ನಂಬರ್ 2 ಹೀರೋ ಇಂಡಿಯಾಗೆ ಮಾಡ್ತೀನಿ ಸರ್. ಎಲ್ಲರೂ ಅರಸಾಹಸ ಮೆಟ್ಲತ್ತಿ ತುಳಿದು ಸೈಕಲ್ ತುಳಿದು ಎಲ್ಲ ಮಾಡಿದ್ರು ಅಲ್ಲೇ ಇರ್ತಾರೆ. ನಾನು ಚುಟ್ಕಿ ಹೊಡಿಯೋಂಗೆ ಸರ್. ಇವತ್ತು ನೈಟೇ ನಾಳೆಯಿಂದ ಅವ್ನು ಸೆಲೆಬ್ರಿಟಿ ಆಗಿರ್ತಾನೆ ಸರ್. ಅಂದು ರಿಯಾಲಿಟಿ ಶೋ ಆಮೇಲೆ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಬರೀ ಒಂದು ಫೇಲ್ ಆಗಿದ್ದ ಪಾರ್ಟಿಲೇ ಒಂದು ಸೆಲೆಬ್ರಿಟಿ ಆಗಿರ್ತಾನೆ. ಒಂದು ಕೊರಿಯನ್ದು ತೈ ಪಾರ್ಟಿ ಅಂತ ಒಂದು ಪಬ್ಬಲ್ಲಿ ನಡೀತಾ ಇದೆ. ಅಲ್ಲಿ ಇವನ್ನ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ಕೊರಿಯನ್ ಸಿಂಗರ್, ಸಿಂಗರ್, BTS ಸಿಂಗರ್ ಅಂತಾರೆ. ಅವನ ಥರ ಇದ್ದಾನೆ ಅಂದ್ಬಿಟ್ಟು ಕೊರಿಯನ್ ಸಿಂಗರ್ ಥರ ಇವನ್ನ ಚೀಫ್ ಗೆಸ್ಟ್ ಆಗಿ ಆಗಲೇ 50,000 ರೂಪಾಯಿ, 19 ವರ್ಷ ಹುಡುಗ, 50,000 ರೂಪಾಯಿಗೆ 1 ಅವರ್ಗೆ ಇವನು ಬಂದು ಆ ಪಾರ್ಟಿಗೆ ಬಂದು ಅಟೆಂಡ್ ಮಾಡ್ಬಿಟ್ಟು ಹೋಗಬೇಕು. ಅಂದರೆ ಆ ಥರ ಕಾಣಿಸ್ತಾನೆ ಅಂದ್ಬಿಟ್ಟು ಕೊರಿಯನ್ ಪಾರ್ಟಿ ಅದು. ಅಂದರೆ ಎಲ್ಲ ಚೈನೀಸ್ ಅವರೇ ಇರ್ತಾರೆ ಅವತ್ತು ವೆಗ್ನೆಸ್ಡೇ. ಅದೂ ನಿಮಗೆಲ್ಲ ಇನ್ವೈಟ್ ಮಾಡ್ತೀನಿ. ಅವತ್ತು ಬನ್ನಿ. ಅವತ್ತು ಇವನೇ ಹೈಲೈಟ್ ಆಗಿರ್ತಾನೆ, ಇವನೇ ಮೇಯ್ನ್ ಹೀರೋ ಆಗಿರ್ತಾನೆ, ಇವನೇ ಚೀಫ್ ಗೆಸ್ಟ್ ಆಗಿರ್ತಾನೆ. ಸರ್, ಈಗ ಸಬ್ಜೆಕ್ಟ್ಸ್ ಓದ್ತದೆ ವರ್ಷ ಏನು ಓದ್ತಾ ಇದ್ರಿ? ಯಾವ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದೆ? ನೀನೇ ಹೇಳೋ, ಗೊತ್ತಿಲ್ಲ. 4 ಯಾವ್ದು BCom ಮಾಡ್ತಿದ್ದೆ. ಜಾಸ್ತಿ ಏನಾಗಿಲ್ಲ. 6 ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟ್ ಬ್ಯಾಕ್ ಹೋಗಿದೆ ಅಷ್ಟೇ. ಸೊ 2 ಪಾಸ್ ಆಗಿದ್ದಾನೆ, ಗ್ರೇಟ್. 2 ಪಾಸ್ ಆಗಿದ್ದಾನೆ, ಗ್ರೇಟ್. ಅಲ್ಲ ಸರ್, 2 ಪಾಸ್ ಆಗಿದ್ದಕ್ಕೆ ಪಾರ್ಟಿ ಯಾವಾಗ? ಪಾಸ್ ಆಗಿದ್ದಕ್ಕೆ ಕೊಡ್ಸಲ್ಲ ಸರ್. ಯಾಕಂದರೆ ರೇಷಿಯೋ 4 ಜಾಸ್ತಿ ಇದೆ, ಫೇಲ್ ಆಗಿರೋದೇ ಜಾಸ್ತಿ ಇದೆ. ಆ ಕಾರಣಕ್ಕೆ ಫೇಲ್ ಆಗಿರೋಕ್ಕೋಸ್ಕರ ಪಾರ್ಟಿ ಕೊಡಿಸ್ತಾರೆ ಅಷ್ಟೇ ಸರ್. ಅಂದ್ರೆ ಯಾರೇ ಮಕ್ಕಳು ಫೇಲ್ ಆದ್ರೆ ತಂದೆ ಹೇಳ್ದಂಗೆ ಮನೇಲಿ ಬೈತಾರೆ, ಹೊಡಿತಾರೆ. ಹೌದು. ಇದು ಸಾಮಾನ್ಯ. ಈ ತಂದೆ ಫೇಲ್ ಆಗಿರೋದಕ್ಕೆ ಪಾರ್ಟಿ ಕೊಡಿಸ್ತಾರಲ್ಲ, ಇದನ್ನ ಯಾವ ರೀತಿ ನೀವು ವರ್ಣನೆ ಮಾಡ್ತೀರಿ ಅಂತ? ಹೌದು. ಸೊ ಫಸ್ಟ್ ನಾನು ಹೇಳಕ್ ಮುಂಚೆ ಐ ವಾಸ್ ವೆರಿ ನರ್ವಸ್. ಲೈಕ್ ಏನು ಅನ್ಕೋತಾರೆ ಅಂತ, ಬೈತಾರೆ ಅಂತ ಅಫ್ಕೋರ್ಸ್ ಗೊತ್ತಿತ್ತು ಬೈಯಲ್ಲ ಅಂತ. ಸೊ ಆಬ್ವಿಯಸ್ಲಿ ಏನು ಅನ್ಕೋತಾರೆ ಅಂತ ಸ್ವಲ್ಪ ನರ್ವಸ್ ಅನಿಸಿತ್ತು. ಹೇಳಿದಾಗ ಡ್ಯಾಡ್ ನಕ್ಕೊಂಡು ಹ್ಯಾಪಿಲಿ ಪಾರ್ಟಿ ಮಾಡೋಣ ಅಂದೆ. ಪಾರ್ಟಿ ಮಾಡೋಣ ಅಂದ್ರು.
ಸೊ ಹೌದು ಈಸ್ ವೆರಿ ಎಕ್ಸೈಟೆಡ್. ಫೇಲ್ ಆದ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಷ್ಟೇ ನಿಮಗೆ ಒಂಥರ ಸೆಲೆಬ್ರಿಟಿ ಆಗ್ಬೇಕಂತ ಇಷ್ಟನಾ ಅಥವಾ ಓದ್ಕೊಂಡು ಮುಂದುವರಿಬೇಕಂತ ಇತ್ತ? ಓದ್ಕೊಂಡು ಮುಂದುವರಿಬೇಕಿದ್ರೆ ಪಾಸ್ ಆಯ್ತದೆ. ಅದಕ್ಕೆ ಇವಾಗ ನಾಲ್ಕು ಬ್ಯಾಕ್ಲಾಗ್ ಇದೆಯಲ್ಲ, ಸೊ ಆಫ್ಕೋರ್ಸ್ ಐ ವಾಂಟ್ ಟು ಬಿ ಅನ್ ಆಕ್ಟರ್. ಮತ್ತೆ ಇನ್ನು ಮತ್ತೆ ಅದನ್ನ ಕಟ್ಟಿ ಮತ್ತೆ ಪಾಸ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀರಾ, ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ? ಐ ಮೀನ್ ಟ್ರೈ ಮಾಡೋಣ. ಸುಮ್ಮನೆ ಟ್ರೈ ಮಾಡೋದಷ್ಟೇ, 100% ಆದ್ರಾಗ್ಲೇ ಬಿಟ್ಟರೆ ಬಿಡಲಿ. ಸರ್ ನಿಮ್ಗಿಂತ ಹೈಟ್ ಆಗಿಬಿಟ್ಟಿದ್ದಾರೆ ಸರ್. ಸರ್ ನನಗಿಂತ ಹೈಟ್ ಇದ್ದಾನೆ ಸರ್, ಅವನು 19 ವರ್ಷ ಇನ್ನ ನನಗಿಂತ ಹೈಟ್ ಇದ್ದಾನೆ ಸರ್. ಏನು ಫುಡ್ ಏನು ಸರ್ ಇದು? ಫುಡ್ ಇವನಿಗೆ ಅನ್ನೋದು ಪೆಡಿಯಾಶ್ಯೂರ್ ಅನ್ನೋದು 500 ಬಾಟ್ಲು ಖಾಲಿ ಮಾಡಿದೀನಿ ಸರ್. ಎಲ್ಲರೂ 10-15 ಬಾಟ್ಲು ಹಾಕಕ್ಕೆ ಒದ್ದಾಡ್ತಾರೆ. ಚಿಕ್ಕ ಮಗುವಿಂದ ಅವನಿಗೆ ಪೆಡಿಯಾಶ್ಯೂರ್ ಅನ್ನೋದು ದೊಡ್ಡವನಾದರೂ ತಿನ್ನಿಸಿ ಕೊನೆಗೆ ನನಗಿಂತ ಹೈಟ್ ಆಗಕ್ಕೆ ಸ್ಟಾರ್ಟ್ ಆದಾಗ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದೆ. ಸರ್ ಇವನು ಇನ್ನೇನಾದ್ರು 7 ಅಡಿ ಆಗ್ಬಿಟ್ರೆ ಆಮೇಲೆ ಹೆಣ್ಣು ಸಿಗಲ್ಲ, ಹೀರೋಯಿನು ಸಿಗಲ್ಲ ಅಂದ್ಬಿಟ್ಟು ಆಪ್ರೇಷನ್ ಮಾಡ್ತಾರೆ. ಅಂದರೆ ಹೈಟ್ ಆಗದೆ ಇರೋಂಗೆ ಬೋನ್ಗೆ ಅದೇನೋ ಕ್ಲಿಪ್ ಹಾಕ್ತಾರಂತೆ. ಅಂದರೆ ಅದು ಬೋನ್ ಇಲ್ಲೇ ಬೆಳೆಯೋದಂತೆ ಮಂಡಿದು, ಅಲ್ಲೇನೋ ಕ್ಲಿಪ್ ಹಾಕ್ತಾರಂತೆ. ಒಂದೊಂದು ಕಾಲಿಗೆ ಎಷ್ಟು 50,000 ಹೇಳಿದರು. ಅದನ್ನು ಕೊಟ್ಟು ಮಾಡ್ಸೋಕೊಟ್ಟೋಗಿದ್ದೆ. ಅದೇನಾದ್ರು ಫೇಲ್ ಆಗಿದ್ರೆ ಆಪ್ರೇಷನ್ನು, ಒಂದು ಕಾಲು ಉದ್ದ ಒಂದು ಕಾಲು ಚಿಕ್ಕ ಆಗ್ಬಿಟ್ರೆ, ಅಂದರೆ ಒಂದು ಸಕ್ಸಸ್ ಆಗಿರೋದು ಬೆಳೆದೆ, ಒಂದು ಬೆಳೆದ್ಬಿಟ್ಟು ಆಮೇಲೆ ಏರುಪೇರು ಆಗುತ್ತೆ ಅಂತ ಯೋಚನೆ ಮಾಡಿ ಅಯ್ಯೋ ಆಗಿದ್ದಾಯಿತು ಬಿಟ್ಟುಬಿಡೋಣ ಅಂತ ಬಿಟ್ಟೆ. ಈಗ 19 ವರ್ಷಕ್ಕೆ ಇಷ್ಟು ಬಂದಿದ್ದಾನೆ. ಅಂದರೆ ಕನ್ನಡ ಫಿಲಿಮ್ ಆ್ಯಕ್ಟ್ರಸಲ್ಲಿ ಇಷ್ಟು ಹೈಟ್ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಈಗ 6.3 ಇದ್ದಾನೆ. ಈಗ ನಾನು 6.1, ನನಗಿಂತ 2 ಇಂಚ್ ಉದ್ದ ಇದ್ದಾನೆ. ಸೂಪರ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇಲ್ಲ ಅದು ಶರ್ಟ್ ಬೇರೆ ಕಡೆ ಸರ್ ಸರ್ ಈಗ ಯಾರ್ಯಾರು ಇನ್ವೈಟ್ ಮಾಡಿದ್ದೀರಾ ಹಂಗೋ ಗೊತ್ತಿರೋ ಸರ್ ಇನ್ನೂ ತುಂಬ ಜನ ಬರ್ತಾರೆ. ಅನುಷಾ ರೈ ಬರ್ತಾ ಇದ್ದಾರೆ, ಸೋನು ಗೌಡ, ಗೋಲ್ಡ್ ಸುರೇಶ್, ಎಲ್ಲ ಬಿಗ್ ಬಾಸ್ ಅವರು, ಕಾಕ್ರೋಚ್ ಸುದ್ದಿ ಅವರು ಬರ್ತಾ ಇದ್ದಾರೆ. ನಂದು ಜಂಟಿ ಚಂದ್ರಪ್ರಭಾನು ಕರೆದಿದ್ದೀನಿ. ಅವ್ರು ಏನು ಮುನಿಸ್ಕೊಂಡು ಬರ್ತಾರೋ ಇಲ್ಲ ಗೊತ್ತಿಲ್ಲ, ಎಲ್ಲರನ್ನೂ ಕರೆದಿದ್ದೀನಿ. ತುಂಬ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ ಸರ್. ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಈಗ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಹೊರಗಡೆ ಬಂದವ್ರಿಗೂ ಕೊಡ್ತೀನಿ, ತಿಂಗಳು ಬಿಟ್ಟು ಮಾಡ್ತೀನಿ ಸರ್. ಅದಕ್ಕೆ ಮಿಕ್ಸ್ ಮಾಡಿಲ್ಲ, ಇದು ಬೇರೆ ಸರ್. ಇದು ಅದಕ್ಕೆ ತಿಂಗಳಲ್ಲಿ ಕೊಡ್ತೀನಿ ಸರ್. ಅದಕ್ಕೂ ಬಿಗ್ ಬಾಸ್ ಅಲ್ಲಿ ಸೋತವ್ರ ಪಾರ್ಟಿ ಅಂತ, ಸೋತ್ ಬಂದವ್ರಿಗೆ ಮಾತ್ರ ಸೀಸನ್ 1 ಇಂದ 12 ವರೆಗೂ ಯಾರ್ಯಾರು ಸೋತ್ ಬಂದಿದ್ದಾರೆ ಅವ್ರಿಗೆ ಮಾತ್ರ, ಗೆದ್ದು ಬಂದವ್ರನ್ನ ಒಳಗೂ ಸೇರ್ಸಲ್ಲ ಸರ್. ಯಾರು ಸರ್ ರನ್ನರ್ ಅಪ್ಗೂ ಯಾರಿಗೂ ಕೊಡ್ಸಲ್ಲ ಸರ್. ಬರೀ ಸೋತ್ ಆಚೆ ಬಂದವರು ನಮ್ಮ ಥರ ಅವರು. ಅವ್ರು ಏನೇ ಹೇಳಿದ್ರು ನೀವೆಲ್ಲರೂ ಒಂದು ಕಲ್ಪನೆ ಮಾಡ್ಕೊಂಡಿರ್ಬೋದು. ಕಲ್ಪನೆಗೆ ಮೀರಿದ ವ್ಯಕ್ತಿ ಅಂದ್ರೆ ಅದು ಸತೀಶ್ ಗಡಬಂ ಸರ್. ಸರ್ ನಿಮ್ ಬಗ್ಗೆ ತುಂಬಾ ಹೇಳ್ತಾರೆ ಸರ್ ಅವರು, ನಿಮ್ ಬಗ್ಗೆ ತುಂಬಾ ಹೇಳ್ತಾರೆ. ನಾನು ಒಳಗಡೆ ಸರ್ ಇವ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇವ್ರು ಒಳಗಡೆ ಬಂದು ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು ಸರ್. ಅಲ್ಲಿರೋರೆಲ್ಲ ತಲೆ ಮೇಲೆ 2 ಕೊಂಬಿದ್ದಂಗೆ ಹೆಸರು ಹೇಳಲ್ಲ. ಇವ್ರು ಏನಾರ ಒಂದು ಎಂಟರ್ಟೈನ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸರ್, ಇವ್ರನ್ನ ಕೇವಲ ಥರ ಹಂಗೆ ಹೋಗ್ಬಿಡೋರು. ನಾನು ದೊಡ್ಡವ್ರಿಗೆ ಮರ್ಯಾದೆ ಕೊಡಿ, ಬಂದು ಕುತ್ಕೊಳ್ಳಿ ಅಂತ ಫೋರ್ಸಬಲ್ ಕೂರಿಸ್ತಿದ್ದೆ. ಇವ್ರ ಮುಂದೆನೇ ಹೇಳ್ತಾ ಇದ್ದೀನಿ, ಇವ್ರ ಬಾಯಿಂದನೇ ಕೇಳಿ. ಯಾಕಂದರೆ ಕಲೆಗೆ ಬೆಲೆ ಕೊಡಬೇಕು. ಅವ್ರು ಏನು ಮಾಡ್ತಾ ಇದ್ರು ಅದಕ್ಕೆ ಎಂಕರೇಜ್ ಮಾಡಬೇಕು. ಅವ್ರು ಮುಗಿಯೋವರೆಗೂ ಕೂತ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಎದ್ದೋಗಿ. ಇವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಎದ್ದು ಮಕ ತಿರ್ಸ್ಕೊಂಡು ಹೋಗೋದು, ಟಿಕ ತಿರ್ಸ್ಕೊಂಡು ಹೋಗೋದು ಮಾಡ್ತಾಯಿದ್ರು. ನನಗೆ ಆ ಥರ ಅಪ್ಪ ಅಮ್ಮ ಕಲ್ಚರ್ಲೆಸ್ ಹೇಳ್ಕೊಟ್ಟಿರಲಿಲ್ಲ. ಅದರಿಂದ ನಾನು ಎಲ್ಲರಿಗೂ ಬೈದು ಕೂರಿಸ್ತಿದ್ರು, ಹಂಗೂ ಎದ್ದೊಟ್ಟೋಗೋರು. ಅದಕ್ಕೆ ಸಾಕ್ಷಿ ಇವರೇ. ಆ ಥರ ನಾನು ಮಾಡಿದ್ದೀನ ಇಲ್ವಾ ಇವ್ರನ್ನೇ ಕೇಳಿ. ಸರ್ ಸತೀಶ್ ಗಡಬಂ ಸರ್ ಅವರು ಸರ್ ಅವ್ರಿಗಿಂತ ಏಜಲ್ಲಿ ಚಿಕ್ಕವ್ರು ಆದರೂ ಕೂಡ ಅವ್ರು ತುಂಬ ಚಿಕ್ಕವರಾಗಿರಲಿ ಯಾರೇ ಆಗಿರಲಿ ಸರ್, ತುಂಬ ಗೌರವ ಕೊಟ್ಟು ಮನಸ್ಪೂರ್ವಕವಾಗಿ ಮಾತಾಡ್ತಾರೆ ಸರ್. ಅವರಲ್ಲಿರ್ತಕ್ಕಂಥ ಅದು ಒಂದು ಒಳ್ಳೆ ಗುಣ. ಮತ್ತು ಇನ್ನೊಂದಾಗಿ ಅವರು ಯಾರಾದರೂ ಅವರೊಂದು ಡ್ಯಾನ್ಸ್ ಇರ್ಬೋದು, ಹಾಡು ಹೇಳೋದಿರ್ಬೋದು, ಅಥವಾ ಯಾರಾದರೂ ಕಲೆ ಪ್ರತಿಭೆನ ಪ್ರದರ್ಶನ ಮಾಡ್ತಾರಂದರೆ ಅದನ್ನು ಭಾಳ ತಾಳ್ಮೆಯಿಂದ ಕೇಳ್ತಾರೆ, ಆಲಿಸ್ತಾರೆ, ಅಂಥವ್ರಿಗೆ ಅವಕಾಶನ ಮಾಡಿಕೊಡ್ತಾರೆ ಇವರು. ಅದು ಬಿಟ್ಟು ಅವ್ರನ್ನ ಮಾಡತಕ್ಕಂಥ ತುಳಿಯಕ್ಕೆ ನೋಡ್ತಾ ಇದ್ರು, ತುಂಬಾ ತುಳಿಯಕ್ಕೆ.